ಐಸ್ಟೆಮ್ಗೆ ಸ್ವಾಗತ. ಇದು ಭಾರತದ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಸೌಲಭ್ಯಗಳ ನಕ್ಷೆ. ಈ ವಿಡಿಯೋದಲ್ಲಿ ಐಸ್ಟೆಮ್ ಪೋರ್ಟಲ್ನಲ್ಲಿ ಬುಕ್ಕಿಂಗ್ ವಿನಂತಿಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಹಂತ ಹಂತವಾಗಿ ನಾವು ನಿಮಗೆ ಮಾರ್ಗದರ್ಶನ ಮಾಡುತ್ತೇವೆ. ಪೆಂಡಿಂಗ್ ಎಫ್ಪಿಆರ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ನಿರ್ದಿಷ್ಟ ಎಫ್ಪಿಆರ್ ಬಾಕಿ ಸ್ಥಿತಿಯಲ್ಲಿದ್ದರೆ ಸಂಶೋಧನಾರ್ಥಿ ಬಳಕೆದಾರರು, ಉಪಕರಣ, ಈಕ್ವಿಪ್ಮೆಂಟ್ ನಿರ್ವಾಹಕರು ಕೈಗೊಳ್ಳಬಹುದಾದ ಕ್ರಮಕ್ಕಾಗಿ ಕಾಯಬೇಕು. ಈ ಸಮಯದಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ರೀಸ್ಕೆಡ್ಯೂಲ್ ಅಥವಾ ಕ್ಯಾನ್ಸಲ್ ಆಯ್ಕೆಗಳನ್ನು ಮಾಡಬಹುದು. ಬುಕಿಂಗ್ ಕೋರಿಕೆಯನ್ನು ರೀಸ್ಕೆಡ್ಯೂಲ್ ಮಾಡಲು ಮತ್ತು ಸಂಶೋಧನಾರ್ಥಿ /ಬಳಕೆದಾರರು ಆಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿ. ಎಫ್ಪಿಆರ್ ಹುಡುಕಿ ಮತ್ತು ಬೇಕಾದ ಎಫ್ಪಿಆರ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಎಡಿಟ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಆಯ್ಕೆ ಮಾಡಿ. ಎಡಿಟ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಪುಟದಲ್ಲಿ ರೀಸ್ಕೆಡ್ಯೂಲ್ ಬಟನ್ ಕ್ಲಿಕ್ ಮಾಡಿ. ರೀಸ್ಕೆಡ್ಯೂಲ್ ರಿಕ್ವೆಸ್ಟ್ ಅಪ್ಪನಲ್ಲಿ ನಿಮ್ಮ ಲಭ್ಯತೆಯ ಬಗ್ಗೆ ಮಾಹಿತಿ ನೀಡಿ ಮತ್ತು ಅಪ್ಡೇಟ್ ಕ್ಲಿಕ್ ಮಾಡಿ. ಎಫ್ಪಿಆರ್ ಸ್ಥಿತಿ ಪೆಂಡಿಂಗ್ ಆಗೇ ಉಳಿದಿರ್ತದೆ. ಬುಕಿಂಗ್ ಕೋರಿಕೆಯನ್ನ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ರದ್ದುಪಡಿಸುವುದನ್ನು ದೃಢೀಕರಿಸಿ. ಆಗ ಎಫ್ಪಿಆರ್ ಸ್ಥಿತಿಯು ಕ್ಯಾನ್ಸಲ್ ಆಗಿರುತ್ತದೆ. ಎಫ್ಪಿಆರ್ ಕ್ಯಾನ್ಸಲ್ ಆದ ನಂತರ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಅಥವಾ ಉಪಕರಣ ಅಥವಾ ಇಕ್ವಿಪ್ಮೆಂಟ್ ನಿರ್ವಾಹಕರು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸ್ಲಾಟ್ ಅಲೋಕೇಟೆಡ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ಉಪಕರಣ, ಈಕ್ವಿಪ್ಮೆಂಟ್ ನಿರ್ವಾಹಕರು ಸ್ಲಾಟ್ ನಿಗದಿಪಡಿಸಿದ ನಂತರ ಸಂಶೋಧನಾರ್ಥಿ ಬಳಕೆದಾರರು ಪಾವತಿ ಮತ್ತು ಇನ್ವಾಯ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಸಂಸ್ಥೆಯ ಕಸ್ಟೋಡಿಯನ್ಗಳು ಅಥವಾ ಉಪಕರಣ, ಈಕ್ವಿಪ್ಮೆಂಟ್ ನಿರ್ವಾಹಕರ ಜೊತೆಗೆ ಪರಸ್ಪರ ಸಂಯೋಜನಾತ್ಮಕವಾಗಿ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಚಿಕೆ ಮಾಡಲಾದ ಎಫ್ಬಿಆರ್ಗಳು ಸಂಶೋಧನಾರ್ಥಿ ಬಳಕೆದಾರರು ಮತ್ತು ಉಪಕರಣ, ಈಕ್ವಿಪ್ಮೆಂಟ್ ನಿರ್ವಾಹಕರಿಗೆ ಮಾರ್ಕ್ ಎಫ್ಬಿಆರ್ ಆಸ್ ಎಕ್ಸಿಕ್ಯೂಟೆಡ್ ಆಯ್ಕೆಯನ್ನು ಪ್ರಸ್ತುತಪಡಿಸುತ್ತವೆ. ಇದು ನಿಗದಿಪಡಿಸಿದ ದಿನಾಂಕದಿಂದ ಲಭ್ಯವಾಗುತ್ತದೆ ಮತ್ತು ಕಾರ್ಯಪೂರ್ಣವಾಗುವವರೆಗೆ ಲಭ್ಯವಿರುತ್ತದೆ. ಸಂಶೋಧನಾರ್ಥಿ ಬಳಕೆದಾರರು ಅಥವಾ ಉಪಕರಣ, ಈಕ್ವಿಪ್ಮೆಂಟ್ ನಿರ್ವಾಹಕರುಗಳಲ್ಲಿ ಯಾರು ಬೇಕಾದರೂ ಇದನ್ನು ಮಾಡಬಹುದು. ಬುಕಿಂಗ್ ಕೋರಿಕೆಯನ್ನು ಎಕ್ಸಿಕ್ಯೂಟ್ ಮಾಡಲು ಸಂಶೋಧಕ ಬಳಕೆದಾರರಾಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಅಲೋಕೇಟೆಡ್ ಬುಕಿಂಗ್ ಕ್ಲಿಕ್ ಮಾಡಿ. ಎಫ್ಪಿಆರ್ ಹುಡುಕಿ ಮತ್ತು ಬೇಕಾದ ಎಫ್ಪಿಆರ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಮಾರ್ಕ್ ಎಫ್ಬಿಆರ್ ಆಸ್ ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. ಹಂಚಿಕೆ ಮಾಡಿದ ಸ್ಲಾಟ್ ದಿನಾಂಕ ಮತ್ತು ಸಮಯ, ಕಾರ್ಯಗತಗೊಳಿಸಿದ ದಿನಾಂಕ ಮತ್ತು ಸಮಯ, ಅಂತಿಮ ಮೊತ್ತ ರೂಪಾಯಿಗಳಲ್ಲಿ ಇತ್ಯಾದಿಗಳನ್ನು ನಮೂದಿಸಿ ಮತ್ತು ಮಾರ್ಕ್ ಎಫ್ಬಿಆರ್ ಆಸ್ ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. ಈಗ ಎಫ್ಪಿಆರ್ ಸ್ಥಿತಿ ಎಕ್ಸಿಕ್ಯೂಟೆಡ್ ಆಗಿರುತ್ತದೆ. ಗಮನಿಸಿ, ಐಎಸ್ಟಿಎಂ ಪೋರ್ಟಲ್ನ ಮೂಲ ಉದ್ದೇಶವು ಕೇವಲ ಬುಕಿಂಗ್ ಹಾಗೂ ಸಂಬಂಧಿತ ಸೌಲಭ್ಯಗಳ ಲಭ್ಯತೆಗೆ ಸಹಕರಿಸುವುದಾಗಿರುತ್ತದೆ. ಮಾಹಿತಿ ಕ್ರೋಢೀಕರಣ ಹಾಗೂ ವಿಶ್ಲೇಷಣೆಗಳು ಸಂಶೋಧನಾರ್ಥಿ ಬಳಕೆದಾರರ ಜವಾಬ್ದಾರಿಯಾಗಿರುತ್ತದೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಸಂಶೋಧನೆಯ ಫಲಿತಾಂಶಗಳನ್ನು ಸಂಶೋಧನಾರ್ಥಿ ಅಥವಾ ಬಳಕೆದಾರರಿಗೆ ಮಾಹಿತಿ ವಿಶ್ಲೇಷಣೆಗಳನ್ನು ನಡೆಸಲು ಪೂರಕವಾದ ಮಾದರಿಗಳಲ್ಲಿ ಒದಗಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಎಕ್ಸಿಕ್ಯೂಟೆಡ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ನಿರ್ದಿಷ್ಟ ಎಫ್ಬಿಆರ್ ಎಕ್ಸಿಕ್ಯೂಟೆಡ್ ಸ್ಥಿತಿಯಲ್ಲಿದ್ದಾಗ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಪ್ರತಿಕ್ರಿಯೆ ಸಲ್ಲಿಸಬಹುದು ಮತ್ತು ಎಫ್ಪಿಆರ್ ಸರ್ಟಿಫಿಕೇಟ್ ವೀಕ್ಷಿಸಬಹುದು ಅಥವಾ ಡೌನ್ಲೋಡ್ ಮಾಡಬಹುದು. ಪ್ರತಿಕ್ರಿಯೆ ಸಲ್ಲಿಸಲು istem.inಗೆ ಭೇಟಿ ನೀಡಿ ಮತ್ತು ಪಬ್ಲಿಕ್ ಯೂಸರ್ ಆಗಿ ಲಾಗಿನ್ ಮಾಡಿರಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಎಫ್ಬಿಆರ್ ಎಕ್ಸಿಕ್ಯೂಟೆಡ್ ಕ್ಲಿಕ್ ಮಾಡಿ. ಎಫ್ಬಿಆರ್ ಹುಡುಕಿ ಮತ್ತು ಬೇಕಾದ ಎಫ್ಬಿಆರ್ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ದಾಖಲಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ಸಲ್ಲಿಸಿದ ನಂತರ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ನಂತರ ಫೀಡ್ಬ್ಯಾಕ್ ಫಾರ್ಮ್ ಬಟನ್ ಲಭ್ಯವಿರುವುದಿಲ್ಲ. ನಿಮ್ಮ ಪ್ರತಿಕ್ರಿಯೆಯು
ಐಎಸ್ಟಿಎಂ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಅನುಭವವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಎಫ್ಪಿಆರ್ ಸರ್ಟಿಫಿಕೇಟ್ ವೀಕ್ಷಿಸಲು ಡೌನ್ಲೋಡ್ ಮಾಡಲು ಸಂಶೋಧನಾರ್ಥಿ ಬಳಕೆದಾರರು ಎಫ್ಪಿಆರ್ ಸರ್ಟಿಫಿಕೇಟ್ ಬಟನ್ ಆಯ್ಕೆ ಮಾಡಿ ಎಫ್ಪಿಆರ್ ಸರ್ಟಿಫಿಕೇಟ್ ವೀಕ್ಷಿಸಬಹುದು. ಅದೇ ಪುಟದ ಮೂಲಕ ಸಂಶೋಧನಾರ್ಥಿ ಬಳಕೆದಾರರು ಎಫ್ಪಿಆರ್ ಸರ್ಟಿಫಿಕೇಟ್ ಡೌನ್ಲೋಡ್ ಕೂಡ ಮಾಡಬಹುದು. ರಿಜೆಕ್ಟೆಡ್ ಎಫ್ಪಿಆರ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ಎಫ್ಬಿಆರ್ನ ಸ್ಥಿತಿ ರಿಜೆಕ್ಟೆಡ್ ಆಗಿದ್ದರೆ ಸಂಶೋಧನಾರ್ಥಿ ಅಥವಾ ಬಳಕೆದಾರರು ಪ್ರತಿಕ್ರಿಯೆ ಸಲ್ಲಿಸಲು ಸಂಶೋಧಕ ಬಳಕೆದಾರರಾಗಿ ಲಾಗಿನ್ ಮಾಡಿ. ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ಸ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ರಿಜೆಕ್ಟೆಡ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿ. ಎಫ್ಬಿಆರ್ ಹುಡುಕಿ ಮತ್ತು ಬೇಕಾದ ಎಫ್ಪಿಆರ್ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ದಾಖಲಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರತಿಕ್ರಿಯೆಯನ್ನು ಸಲ್ಲಿಸಿದ ನಂತರ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಹಾಗಾಗಿ ಫೀಡ್ಬ್ಯಾಕ್ ಫಾರ್ಮ್ ಬಟನ್ ಲಭ್ಯವಿರುವುದಿಲ್ಲ. ನಿಮ್ಮ ಪ್ರತಿಕ್ರಿಯೆಯು ಐಸ್ಟೆಮ್ ಸಂಶೋಧನಾರ್ಥಿ ಬಳಕೆದಾರರ ಅನುಭವವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಕ್ಯಾನ್ಸಲ್ಡ್ ಎಫ್ಬಿಆರ್ ಸ್ಥಿತಿಯಲ್ಲಿ ಸಂಶೋಧನಾರ್ಥಿ ಬಳಕೆದಾರರು ಕೈಗೊಳ್ಳಬಹುದಾದ ಕ್ರಮ. ಸಂಶೋಧನಾರ್ಥಿ ಬಳಕೆದಾರರು ಎಫ್ಪಿಆರ್ ಅನ್ನು ಮಾಡಿದ ನಂತರ ಸಂಶೋಧನಾರ್ಥಿ ಬಳಕೆದಾರರು ಮತ್ತು ಉಪಕರಣ ಇಕ್ವಿಪ್ಮೆಂಟ್ ನಿರ್ವಾಹಕರು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸಂಶೋಧನಾರ್ಥಿ ಬಳಕೆದಾರರು ರದ್ದುಗೊಳಿಸಿದ ಎಫ್ಪಿಆರ್ಗಳ ಪಟ್ಟಿಯನ್ನು ಮತ್ತು ವಿವರಗಳನ್ನು ನೋಡಬಹುದು. ಕ್ಯಾನ್ಸಲ್ ರಿಕ್ವೆಸ್ಟ್ಸ್ ವೀಕ್ಷಿಸಲು ಸಂಶೋಧನಾರ್ಥಿ ಬಳಕೆದಾರರು ಆಗಿ ಲಾಗಿನ್ ಮಾಡಿ. ಕ್ಯಾನ್ಸಲ್ಡ್ ಎಫ್ಪಿಆರ್ ವೀಕ್ಷಿಸಲು ವ್ಯೂ ಬುಕಿಂಗ್ಗೆ ಹೋಗಿ ಮತ್ತು ಬುಕಿಂಗ್ ರಿಕ್ವೆಸ್ಟ್ ಆಯ್ಕೆ ಮಾಡಿ. ಎಡ ಮೆನುವಿನಲ್ಲಿ ಕ್ಯಾನ್ಸಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬೇಕಾದ ಎಫ್ಪಿಆರ್ ಸಂಖ್ಯೆಯನ್ನು ಹುಡುಕಿ ಮತ್ತು ಕ್ಲಿಕ್ ಮಾಡಿ. ಬುಕಿಂಗ್ ಡೀಟೇಲ್ಸ್ ವಿಭಾಗದಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಕ್ಲಿಕ್ ಮಾಡಿ. ಪರ್ಸನಲ್ ಇನ್ಫಾರ್ಮೇಷನ್, ಬುಕಿಂಗ್ ಇನ್ಫಾರ್ಮೇಷನ್ ಮತ್ತು ಟೆಕ್ನಿಕಲ್ ಇನ್ಫಾರ್ಮೇಷನ್ ಟ್ಯಾಬ್ಗಳನ್ನು ಆಯ್ಕೆ ಮಾಡಿ ಮತ್ತು ಆಯಾ ವಿವರಗಳನ್ನು ವೀಕ್ಷಿಸಿ. ವಿಡಿಯೋವನ್ನು ವೀಕ್ಷಿಸಿರುವುದಕ್ಕಾಗಿ ಧನ್ಯವಾದಗಳು. ಐಸ್ಟೆಮ್ ಕುರಿತು ಇನ್ನಷ್ಟು ಪಾಠಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿನ ಅತಿ ದೊಡ್ಡ R&D ಮೂಲಸೌಕರ್ಯ ನೆಟ್ವರ್ಕ್ ಅನ್ನು ಅನ್ವೇಷಿಸಲು www.istem.gov.in ವೀಕ್ಷಿಸಿ.